ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವೇಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ತಾವು ರಾಜ್ಯ ಮತ್ತು ರಾಷ್ಟ್ರ ಪರಿಷತ್ ನಿಮ್ಮ ಕೇಂದ್ರ ಸಮಿತಿ ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾದ ಚುನಾವಣೆ ನಡೀತಾ ಇದೆ ಸರ್. ಪ್ರಕ್ರಿಯೆಗಳು ಇದು ಎರಡನೇ ಹಂತದ ಚುನಾವಣೆ. ಚಾಮರಾಜನಗರ ಜಿಲ್ಲೆಯ ಚುನಾವಣೆ, ರಾಜ್ಯ ಚುನಾವಣೆಗಳೆಲ್ಲ ಮುಗಿದಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದ್ದು ಎಲ್ಲ ಮುಗೀತು. ಈಗ ರಾಜ್ಯ ಮತ್ತು ಕೇಂದ್ರ ಸಮಿತಿ ಚುನಾವಣೆಯಲ್ಲಿ ತಾವು ಕೂಡ ಒಬ್ಬರು ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಿದಿರಿ ಸರ್. ಇದರ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ ಸರ್? ಸರ್, ಆ ಪ್ರಕ್ರಿಯೆಗಳ ಬಗ್ಗೆ ಹೇಳಲಿಕ್ಕೆ ಮೊದಲು, ಇತ್ತೀಚೆಗೆ ಕೊಳ್ಳೇಗಾಲ ತಾಲೂಕು ಘಟಕದ ಗೌರವಾಧ್ಯಕ್ಷರಾಗಿದ್ದ ಆಲಹಳ್ಳಿ ಪಟ್ಟದ ಮಠದ ಶಿವಕುಮಾರ ಮಹಾಸ್ವಾಮಿಗಳವರು ಲಿಂಗೈಕ್ಯರಾಗಿದ್ದಾರೆ ಸರ್. ಈಗಾಗಲೇ ಆ ದುಃಖದಲ್ಲಿ ನಾವೆಲ್ಲರೂ ಕೂಡ ಈ ಜಿಲ್ಲೆಯ ಜನ ಇದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ಅವರ ಮುಖ್ಯವಾಗಿ ನಾನು ಸಂತಾಪವನ್ನು ಸೂಚಿಸ್ತೇನೆ ಸರ್. ಎರಡನೇದು, ನೀವು ಈಗ ಎರಡನೇ ಹಂತದ ಚುನಾವಣೆ ಬಗ್ಗೆ ಮಾಹಿತಿ ಕೇಳಿದರೆ ಸರ್. ಎರಡನೇ ಹಂತದ ಚುನಾವಣೆಗೆ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತೆ ನಿರ್ದೇಶಕರುಗಳಿಗೆ ಮತ್ತೆ ರಾಷ್ಟ್ರೀಯ ಘಟಕದ ನಿರ್ದೇಶಕರುಗಳಿಗೆ ಚುನಾವಣೆ ಕೇಂದ್ರ ಸಮಿತಿಗೆ ನಡೀತಾ ಇದೆ ಸರ್. ಇದೀಗಾಗಲೇ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ 7ನೇ ತಾರೀಕಿಗೆ ಮುಗಿದಿದೆ ಸರ್. 8ನೇ ತಾರೀಕು ಸ್ಕೂಟ್ನಿ ಆಗಿದೆ. 11ನೇ ತಾರೀಕಿನವರೆಗೆ ವಾಪಸಾತಿ ಪಡ್ಕೊಳ್ಳೋರು ಯಾರಾದಿದ್ರೆ ಅವಕಾಶ ಇದೆ ಸರ್. ವಾಪಸಾತಿ ಆಗಿ ಉಳಿದಂತಹವರು ಅವಿರೋಧ ಆಗಲಿಲ್ಲ ಅಂತಂದ್ರೆ ಇದೇ ತಿಂಗಳು 25ನೇ ತಾರೀಕು ಭಾನುವಾರ ಚುನಾವಣೆ ನಡೆಯುತ್ತೆ ಸರ್. ಇದು ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಸಂತೋಷದಾಯಕವಾದಂತಹ ಒಂದು ವಿಚಾರ ಏನಂದ್ರೆ, ನಿವೃತ್ತ IPS ಅಧಿಕಾರಿ ಈ ಕರ್ನಾಟಕ ರಾಜ್ಯ ಘಟಕಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸರ್. ಜೊತೆಗೆ ರಾಜ್ಯ ಘಟಕಕ್ಕೆ 13 ಮಹಿಳೆಯರಿಗೆ ಮೀಸಲಿಷ್ಟ ಸ್ಥಾನಗಳಿಗೆ 13 ಅರ್ಜಿ ಬಂದಿರೋದ್ರಿಂದ ರಾಜ್ಯ ಘಟಕದ ಮಹಿಳಾ ನಿರ್ದೇಶಕರ ಸ್ಥಾನವೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದೆ ಸರ್. ಮೊದಲಿಗೆ ನಾನು ಈ ಜಿಲ್ಲೆಯ ಅಸಂಖ್ಯಾತ ವೀರಶೈವ ಲಿಂಗಾಯತರ ಪರವಾಗಿ ಶಂಕರ್ ಬಿದ್ರಿ ಅವರಿಗೆ ಮತ್ತೆ 13 ಜನ ಮಹಿಳೆಯರಿಗೆ ನಾನು ಶುಭಾಶಯಗಳನ್ನ ತಿಳಿಸಿ ತಮಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತೇನೆ ಸರ್. ಮೊದಲಿಗೆ ಕರ್ನಾಟಕ ರಾಜ್ಯ ಘಟಕದ್ದು 31,000 ಮತದಾರರಿದ್ದಾರೆ ಸರ್. 31,000 ಮತದಾರರು ಕೂಡ ಒಂದು ಅಧ್ಯಕ್ಷರಿಗೆ 1 ಓಟು, ನಿರ್ದೇಶಕರಿಗೆ 41 ಓಟು ಹಾಕುವ ಅವಕಾಶ ಇತ್ತು ಸರ್. ಅಧ್ಯಕ್ಷರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ಮತದಾನ ಅದಕ್ಕೆ ನಡೆಯಲ್ಲ ಸರ್. ಅಧ್ಯಕ್ಷರೀಗ ನಿವೃತ್ತ IPS ಅಧಿಕಾರಿ ಡಾಕ್ಟರ್ ಶಂಕರ ಮಹಾದೇವ ಬಿದಿರಿ ಅವರು ಸರ್ ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಡೀ ನಾಡಿನಾದ್ಯಂತ ಹೆಸರಿರ್ತಕ್ಕಂಥವ್ರು, ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಯಶಸ್ವಿಯಾದಂಥವ್ರು ಮತ್ತೆ ಈ ಜಿಲ್ಲೆ ಜನಕ್ಕೆ ಅವರು ಚಿರಪರಿಚಿತ ಸರ್. ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮೂಲಕ ನಾನು ಮಾನ್ಯ ಶಂಕರ್ ಬಿದ್ರಿ ಸಾಹೇಬರಿಗೆ ಶುಭಾಶಯಗಳನ್ನ ತಿಳಿಸ್ತೇನೆ ಸರ್. 31,000 ಜನಕ್ಕೆ ಮತದಾನದ ಅವಕಾಶ ಇದೆ ಸರ್. ಅದರಲ್ಲಿ ಮಹಿಳೆಯರದು ಕೂಡ ಮತದಾನ ನಡೆಯಲ್ಲ ಸರ್, ಅವಿರೋಧವಾಗಿ ಆಗುತ್ತೆ ಕರ್ನಾಟಕ ರಾಜ್ಯ ಘಟಕದ್ದು. ಇನ್ನು 27 ಸ್ಥಾನಗಳಿಗೆ ಒಟ್ಟು 86 ಅರ್ಜಿಗಳು ಬಂದಿದೆ ಸರ್. 86 ಅರ್ಜಿಗಳ ಪೈಕಿ ನಮ್ಮ ಮಹಾಸಭೆಯ ವರಿಷ್ಠರು, ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪನವರು, ಈಶ್ವರ್ ಖಂಡ್ರೆ ಅವರು, ಬಿದ್ರಿ ಅವರು ಕುಂತು ವಾಪಸಾತಿ ವಿಚಾರಗಳನ್ನೇನಾರು ಮಾತಾಡಿ ಅವಿರೋಧ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಖಂಡಿತ ಅವು ಕೂಡ ಅವಿರೋಧ ಆಗುವ ಸಂಭವವಿದೆ ಸರ್. ಆದರೆ ಈಗ ಅರ್ಜಿ 86 ಇದೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸರ್. ಹಾಗೇನೆ ಕೇಂದ್ರ ಸಮಿತಿಯಲ್ಲಿ ಕರ್ನಾಟಕ ರಾಜ್ಯ ಘಟಕಕ್ಕೆ 30 ನಿರ್ದೇಶಕ ಸ್ಥಾನಗಳು ಮೀಸಲಿಟ್ಟ ಸ್ಥಾನಗಳು ಸರ್. 30ರ ಪೈಕಿ 7 ಮಹಿಳೆಯರಿಗೆ ಮೀಸಲಿಟ್ಟಿದ್ದಾರೆ ಸರ್. ಆ 7 ಮಹಿಳೆಯರ ಸ್ಥಾನಕ್ಕೂ ಕೂಡ 12 ಅರ್ಜಿ ಬಂದಿರೋದ್ರಿಂದ ಅದನ್ನ ಕುಳಿತು ಚರ್ಚಿಸಿ ಅವಿರೋಧ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಸರ್. ಅಗತ್ಯ ಬಿದ್ದರೆ ಮತದಾನ ನಡೆಯುತ್ತೆ ಸರ್. ಮತ್ತೆ ಕೇಂದ್ರ ಸಮಿತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೀಸಲಿಟ್ಟ ಪುರುಷ ಸದಸ್ಯ ಸ್ಥಾನ 23ಕ್ಕೆ 47 ಅರ್ಜಿಗಳು ಬಂದಿದೆ ಸರ್. ಕುಳಿತು ಅವಿರೋಧವಾಗಿ ಆಗ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಏನಾದ್ರು ಬಂದ್ರೆ ಚುನಾವಣೆ ನಡೆಯಲ್ಲ ಸರ್. ಇಲ್ಲ ಅಂತಂದ್ರೆ ಈ ತಿಂಗಳು 25ನೇ ತಾರೀಕು ಕರ್ನಾಟಕ ರಾಜ್ಯ ಘಟಕದ ಪುರುಷ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಕೇಂದ್ರದ ಮಹಿಳಾ ನಿರ್ದೇಶಕರು ಮತ್ತೆ ಪುರುಷ ನಿರ್ದೇಶಕರ ಸ್ಥಾನಕ್ಕೆ ಒಟ್ಟಿಗೆನೆ ಈ ತಿಂಗಳು 25ನೇ ತಾರೀಕು ಮತದಾನ ನಡೆಯುತ್ತೆ ಸರ್. ಇದು ಈಗಿರ್ತಕ್ಕಂಥ ಈಗ ಈ ಸಂದರ್ಭದ ಒಂದು ಅಪ್ಡೇಟ್ಸ್ ನಾನು ತಮ್ಮ ಮಾಧ್ಯಮಕ್ಕೆ ನೀಡ್ತಾ ಇದ್ದೇನೆ ಸರ್. 90% ನನಗನ್ಸಿರೋದು ಅವಿರೋಧವಾಗಿ ಆಗುವ ಎಲ್ಲಾ ಸಂಭವವಿದೆ ಸರ್. ಒಟ್ಟಾರೆ ಪರಿಣಾಮ ಹೇಗಾದ್ರೂ ಸರಿ ಮಹಾಸಭೆ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ನಡೀತಾ ಇದೆ ಸರ್. ಇದೊಂದು ಮಹಾಸಭೆ 1904ರಲ್ಲಿ ಪ್ರಾರಂಭ ಆಗಿರತಕ್ಕಂತಹ ಈ ದೇಶದ ಅತ್ಯಂತ ಒಂದು ಹಳೆಯ ಸಂಸ್ಥೆ.
ವೀರಶೈವ ಲಿಂಗಾಯತರ ಒಂದು ಹೆಮ್ಮೆಯ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ವಯೋಮಾನದ ಯುವಕರಾದಿಯಾಗಿ, ಮಹಿಳೆಯರಾದಿಯಾಗಿ, ಪುರುಷರು ಎಲ್ಲರೂ ಕೂಡ ಇಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ಆನಗಲ್ ಕುಮಾರ್ ಶಿವಗಳು ಹಾಕಿಕೊಟ್ಟಂತಹ ಈ ಸಂಸ್ಥೆ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಈ ಸಾಲ ನಡೆದಂತಹ ಚುನಾವಣೆಯಲ್ಲಿ ಈ ಲಿಂಗಾಯತರು ಭಾಗವಹಿಸುವಿಕೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ತಮ್ಮ ಮಾಧ್ಯಮದ ಮೂಲಕ ಈ ನಾಡಿನ ಎಲ್ಲ ವೀರಶೈವ ಲಿಂಗಾಯತರಿಗೆ ಈ ಚುನಾವಣೆಯಲ್ಲಿ ಪಾಲ್ಗೊಂಡು ಚುನಾವಣೆಯನ್ನು ಯಶಸ್ವಿ ಮಾಡಿದ್ದಕ್ಕೆ ಈಗಾಗಲೇ ತಾಲೂಕು ಜಿಲ್ಲೆಯದು ಚುನಾವಣಾ ಪ್ರಕ್ರಿಯೆ ಮುಗಿದು ಅಧ್ಯಕ್ಷರು ನಿರ್ದೇಶಕರುಗಳಾಗಿದೆ. ಜಿಲ್ಲೆಯದು ಕೂಡ ಅಧ್ಯಕ್ಷರು ನಿರ್ದೇಶಕರುಗಳು ಆಯ್ಕೆಯಾಗಿದೆ. ಈ ನಾಡಿನ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ನಾನು ತಮ್ಮ ಮಾಧ್ಯಮದ ಮೂಲಕ ಅತ್ಯಂತ ಗೌರವಪೂರ್ವಕವಾದ ಪ್ರೀತಿಪೂರ್ವಕವಾದಂತಹ ಶುಭಕಾಮನೆಗಳನ್ನ ತಿಳಿಸ್ತಾ ಇದ್ದೇನೆ ಸರ್. ಓಕೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಸಮಿತಿಗೆ ಮತ್ತು ರಾಜ್ಯ ಸಮಿತಿಗೆ ಎಷ್ಟು ಮತದಾರರಿದ್ದಾರೆ ಸರ್? ಎಷ್ಟು ಸರ್? ಕೇಂದ್ರ ಸಮಿತಿಗೆ ನನಗೆ ಗೊತ್ತಿರುವ ಮಾಹಿತಿಯನ್ನು ಅಷ್ಟೇ ಹಂಚಿಕೊಳ್ತೀನಿ. ಚುನಾಯಿತ ಪ್ರತಿನಿಧಿಗಳ ಜೊತೆಗೆ 190 ಮತದಾರರಿದ್ದಾರೆ ಸರ್. ರಾಜ್ಯ ಸಮಿತಿಗೆ ಒಂದು 300ರಿಂದ 400ರ ಸಂಖ್ಯೆ ಮತದಾರರಿದ್ದಾರೆ ಸರ್. ಸೊ ನಮ್ಮ ಜಿಲ್ಲೆ ಇದು ಸ್ವಾಭಾವಿಕನೇ ಹಿಂದುಳಿದ ಜಿಲ್ಲೆ, ಮತ್ತೆ ಅಕ್ಸೆಸಿಬಿಲಿಟಿ ಸ್ವಲ್ಪ ಕಮ್ಮಿ ಇದೆ. ಬೀದರ್ ಮತ್ತೆ ಬೆಳಗಾವಿ, ದಾವಣಗೆರೆ, ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಿದ್ದಾರೆ ಸರ್. ಓಕೆ ಸರ್, ಈಗ ಕೇಂದ್ರ ಸಮಿತಿಗೆ ಯಾವ ರಾಜ್ಯದಿಂದ ಎಷ್ಟೆಷ್ಟು ಸ್ಥಾನಗಳ ನಿರ್ದೇಶಕರಾಗಬಹುದು ಸರ್? ಸರ್, ಎಲ್ಲಾ ರಾಜ್ಯಗಳಿಗೆ ಅವಕಾಶ ಇದೆ ಸರ್. ವಿಶೇಷವಾಗಿ ಡೆಲ್ಲಿ 5 ಜನ, 1 ಮಹಿಳೆ, 4 ಜನ ಪುರುಷರು. ಮಹಾರಾಷ್ಟ್ರಕ್ಕೆ 1 ಮಹಿಳೆ, 4 ಪುರುಷರು. ಇದೇ ಮಾದರಿಯಲ್ಲಿ ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ ಎಲ್ಲದಕ್ಕೂ ಕೂಡ 5 ಜನಕ್ಕೆ ಅವಕಾಶ ಇದೆ ಸರ್. ಓಕೆ, ನಮ್ಮ ಜಿಲ್ಲೆಯಿಂದ ಸರ್ ರಾಜ್ಯ ಸಮಿತಿಗೆ ಅಥವಾ ಕೇಂದ್ರ ಸಮಿತಿಗೆ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಸರ್? ಈಗಾಗಲೇ ನನಗಿರುವ ಮಾಹಿತಿ ಪ್ರಕಾರ ರಾಜ್ಯ ಘಟಕಕ್ಕೆ 3 ಜನ ಸ್ಪರ್ಧೆ ಮಾಡಿದ್ದಾರೆ ಸರ್. ಒಂದು ಕೆಪಿಸಿಸಿಯ ಮಾಜಿ ಕಾರ್ಯದರ್ಶಿಗಳಾದಂತಹ ಸೋಮಳ್ಳಿಯ ಶಿವನಗಪ್ಪನವರು ಒಂದು ಸ್ಪರ್ಧೆಯಲ್ಲಿದ್ದಾರೆ ಸರ್. ಕೊಳ್ಳೇಗಾಲ ತಾಲೂಕಿನ ಶಿವಪುರದ ಲೋಕೇಶ್ ಹಿಂದೆ ವೀರಶೈವ ಮಹಾಸಭಾದ ಜಿಲ್ಲಾ ನಿರ್ದೇಶಕರಾಗಿದ್ದಂಥವ್ರು, ಅವರು ಕೂಡ ಈಗ ಸ್ಪರ್ಧೆಯಲ್ಲಿದ್ದಾರೆ ಸರ್. ಪುಟ್ಟು ಅಂತೇಳಿ, ನಾಗೇಂದ್ರ ಪುಟ್ಟು ಅಂತೇಳಿ ಭೋಗಾಪುರದವರು, ಅವರು ಎಪಿಎಂಸಿಯ ರಾಜ್ಯ ನಿರ್ದೇಶಕರಾಗಿದ್ದಂಥವ್ರು ಮತ್ತೆ ಚಾಮರಾಜನಗರ ತಾಲೂಕು ಎಪಿಎಂಸಿ ಅಧ್ಯಕ್ಷರಾಗಿದ್ದಂಥವ್ರು, ಅವರು ಕೂಡ ರಾಜ್ಯ ಸಮಿತಿಗೆ ಸ್ಪರ್ಧೆಯಲ್ಲಿದ್ದಾರೆ ಸರ್. ಕೇಂದ್ರ ಸಮಿತಿಗೂ ಕೂಡ ನಾಗೇಂದ್ರ ಅವರು ಕೂಡ ಅರ್ಜಿ ಹಾಕಿದ್ದಾರೆ. ಮಹಿಳೆಯರ ಪರವಾಗಿ ರೂಪಾದೇವಿ ಆರ್ ಅಂತೇಳಿ ಉಡಿಗಾಲದ ರಾಜಶೇಖರ್ ಅವರ ಸುಪುತ್ರಿ, ಅವರು ಕೂಡ ಸ್ಪರ್ಧೆಯಲ್ಲಿದ್ದಾರೆ ಸರ್. ನಾನು ಕೂಡ ಸ್ವತಃ ನಮ್ಮ ಈ ಜಿಲ್ಲೆಯ ನಮ್ಮ ಲಿಂಗಾಯತ ಬಂಧುಗಳು ಒಂದು ಪ್ರೇರಣೆಯ ಮೇರೆಗೆ ರಾಷ್ಟ್ರೀಯ ಸಮಿತಿಯಲ್ಲಿ ತಾವಿರಬೇಕು, ವಿಚಾರ ಗೊತ್ತಿರತಕ್ಕಂಥವ್ರು, ಜಿಲ್ಲೆ ಒಳಗಡೆ ಅಖಿಲ ಭಾರತ ವೀರಶೈವ ಮಹಾಸಭೆ ವಿಚಾರ ಎಲ್ರಿಗೂ ತಲುಪಬೇಕು ಅಂತ ಹೇಳಿದ್ರೆ ತಮ್ಮ ಸ್ಪರ್ಧೆ ಕೂಡ ಜಿಲ್ಲೆ ವತಿಯಿಂದ ತಮ್ಮ ಸ್ಪರ್ಧೆ ಕೇಂದ್ರ ಸಮಿತಿಗೆ ಆಗಬೇಕು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ವಿಚಾರಗಳನ್ನ ಜಿಲ್ಲೆಯಾದ್ಯಂತ ಪ್ರಚಾರ ಪಡಿಸಬೇಕು ಅಂತಂದ್ರೆ ತಮ್ಮ ಪಾಲ್ಗೊಳ್ಳುವಿಕೆ ಬಹಳ ಪ್ರಮುಖ ಅಂತೇಳಿ ಜಿಲ್ಲೆಯ ಅಸಂಖ್ಯಾತ ವೀರಶೈವ ಲಿಂಗಾಯತ ಬಂಧುಗಳ ಒಂದು ಒತ್ತಾಯದ ಮೇರೆಗೆ ನಾನು ಕೂಡ ಕೇಂದ್ರ ಸಮಿತಿಯಲ್ಲಿ ಸ್ಪರ್ಧೆಯಲ್ಲಿದ್ದೇನೆ. ಸೊ ಇದು ಅವಿರೋಧ ಆಗ್ತಕ್ಕಂಥ ಸಂಭವವಿದೆ. ಒಂದು ವೇಳೆ ಅವಿರೋಧ ಆಗಲಿಲ್ಲ ಅಂತಂದ್ರೆ ದಯಮಾಡಿ ನಾಡಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸದಸ್ಯ ಬಂಧುಗಳು ಕೇಂದ್ರ ಸಮಿತಿಗೆ ಮಾದೇವಸ್ವಾಮಿ HS, ನಂದು ಪೆಟ್ ನೇಮ್ ಎನ್ರಿಚ್ ಅಂತೇಳಿ, ಮತ್ತೆ ನಾನು ಈ ಹಿಂದೆ ಕೂಡ ರಾಜ್ಯದಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದನು. ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ಎಲ್ಲೆಲ್ಲಿ ಚುನಾವಣೆ ಮತದಾನಕ್ಕೆ ಅವಕಾಶ ಇದೆ ಆ ಕೇಂದ್ರಗಳಲ್ಲಿ ಬಂದು HS ಮಹಾದೇವಸ್ವಾಮಿ ಹೆಸರಿನ ಮೇಲೆ ಅಥವಾ ನನ್ನ ಕ್ರಮ ಸಂಖ್ಯೆಯ ಮೇಲೆ ಮತ ಅಂದರೆ ಅವರಿಗೆ ಮುದ್ರೆಯನ್ನು ಒತ್ತುವ ಮೂಲಕ ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ. ಎಷ್ಟನೇ ತಾರೀಕು ಸರ್? 25ನೇ ತಾರೀಕು ಭಾನುವಾರ, ಇದೇ ತಿಂಗಳು ಸರ್, ಆಗಸ್ಟ್ನಲ್ಲಿದೆ. ಸೊ ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಮಹಾದೇವಪ್ಪನವರು ಕಾವದವಾಡಿ ಗ್ರಾಮ ದೊಡ್ಡಬಳ್ಳಾಪುರದಲ್ಲಿ ಶಿಕ್ಷಕರಾಗಿ ನಿವೃತ್ತರಾದಂಥವರು, ಮತ್ತೆ ಬಸವಾದಿ ಶರಣರ ವಿಚಾರಗಳನ್ನು ನಾಡಿನಾದ್ಯಂತ ಪ್ರವಚನಗಳ ಮೂಲಕ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಮಹಾದೇವಪ್ಪನವರು ನಮ್ಮ ಜೊತೆಗಿದ್ದಾರೆ. ಹಾಗೇನೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಚಾಮರಾಜನಗರ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಕಂಠಮೂರ್ತಿಯವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ತಾಲೂಕು ಘಟಕದ ಕಾರ್ಯದರ್ಶಿಗಳಾಗಿದ್ದಂತಹ ಉಡಿಗಾಲ ಗುರುಸ್ವಾಮಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಮದನ್ ಅಂತೇಳಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿರ್ತಕ್ಕಂತಹ ಮದನ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ.
ಜೊತೆಗೆ ನಮ್ಮ ಸೋದರ ಮಾವ ಐನ್ಪುರದ ಸುಂದರಪ್ಪ ಅವರು ಮತ್ತು ನಮ್ಮ ದೇಶವಳ್ಳಿಯ ಅವರು ಬಹಳ ಹಿಂದಿನಿಂದಲೂ ಕೂಡ ಈ ಥರದ ಸಮಾಜದ ವಿಚಾರಗಳು ಬಂದಾಗ ಸಕ್ರಿಯವಾಗಿ ತೊಡಗಿಸ್ಕೊಳ್ತಕ್ಕಂತಹ ಡಿ ಸಿ ಮಾದೇವಪ್ಪನವರ ಸುಪುತ್ರರು ಡಿ ಸಿ ಮಂಜು ಅಂತೇಳಿ ನಾವೆಲ್ಲರೂ ಕೂಡ ಈ ಪತ್ರಿಕಾ ಒಂದು ಮಾಹಿತಿ ನೀಡತಕ್ಕಂಥ ಸಂದರ್ಭದಲ್ಲಿ ತಮ್ಮೊಂದಿಗೆ ಇದ್ದೇವೆ ಸರ್ ಧನ್ಯವಾದಗಳು ಸರ್ ಇಷ್ಟೊತ್ತು ನನ್ನ ಜೊತೆ ಮಾತಾಡೋದಕ್ಕೆ